ಶುಭೋದಯ ಎಂಜಾಯ್ ಅಂಡ್ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ನೀವು ತಮ್ಬ್ಲೇಲ್ ನೋಡಕ್ ಗೊತ್ತಾಗಿರ್ಬೋದು ನಾನು ಪೈನಾಪಲ್ ಇಂದ ಒಂದು ಡಿಶ್ ರೆಡಿ ಮಾಡ್ತಿದ್ದೀನಿ ಅಂತ. ನಾನು ಪೈನಾಪಲ್ನ ರೌಂಡ್ ಆಗಿ ಕಟ್ ಮಾಡ್ಕೊಂಡು ಅದ್ರಲ್ಲೇ ನಾನು 4 ಭಾಗ ಮಾಡ್ಕೋತಿದ್ದೀನಿ. ನೋಡಿ, ಈ ತರ ಶೇಪಲ್ಲಿ ನಾನು ಒಂದು ಪಾತ್ರೆಗೆ 4 ಲೋಟ ಆಗೋಷ್ಟು ನೀರ್ ಹಾಕೊಂಡಿದ್ದೀನಿ. ಅದೇ ಅಳತೆಯಲ್ಲಿ 3 ಲೋಟ ಆಗೋಷ್ಟು ನಾನು ಸಕ್ಕರೆ ಹಾಕೊಂಡಿದ್ದೀನಿ. 2ರಿಂದ 3 ಏಲಕ್ಕಿಕಾಯಿನ ಜಜ್ಜಿಟ್ಕೊಂಡು ಅದನ್ನು ಕೂಡ ಪಾಕಕ್ಕೆ ಆಡ್ ಮಾಡ್ಕೊತಿದ್ದೀನಿ. ನಾಳೆ ನನ್ನ ಮತ್ತೆ ಮನೆಗೆ ಹೋಗ್ತಿರೋದ್ರಿಂದ ಅವ್ರಿಗೋಸ್ಕರ ಸ್ವೀಟ್ ಮಾಡ್ಕೊಂಡು ಹೋಗೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ನಾನು ಈ ರೆಸಿಪಿನ ಮಾಡ್ಕೊಂಡು ತಗೊಂಡು ಹೋಗ್ತಿದ್ದೀನಿ. ಪಾಕ ಈ ತರ ರೆಡಿ ಆಗ್ಬೇಕು. ಒಂದು ಬೌಲ್ ತಗೊಂಡಿದ್ದೀನಿ. ಆ ಬೌಲ್ಗೆ ನಾನು 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ತಿದ್ದೀನಿ. ಅದೇ ಕಪ್ಪಲ್ಲಿ 1/2 ಕಪ್ ನಾನು ಮೊಸರು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ, ಗಂಟಿಲ್ದೆ ಇದ್ದಂಗೆ. ಯಾವ ಹದಕ್ಕೆ ಅಂತಾನೆ ನಾವು ಬಜ್ಜಿ ಎಲ್ಲ ಹಾಕ್ತಿವಲ್ಲ ಆ ಹದಕ್ಕೆ. ನೋಡಿ, ಈ ತರ ಹದಕ್ಕೆ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಕ್ಕೊಂದು ಸ್ವಲ್ಪ ಸೋಡಾ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸೋಡಾ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗಿ ಚೆನ್ನಾಗಿರುತ್ತೆ ಅಂತ ಅಷ್ಟೆ. ಒಂದು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂತಿದ್ದೀನಿ. ಆ ಪ್ಯಾನ್ಗೆ ಆಯಿಲ್ ಹಾಕೊಂಡು ಪೈನಾಪಲ್ನ ಮೈದಾ ಹಿಟ್ಟಿಗೆ ಡಿಪ್ ಮಾಡಿ ಇದನ್ನ ಕರ್ದಿಟ್ಕೊತಿದ್ದೀನಿ. ಇದು ಒಂದೊಂದಾಗೆ ಪೈನಾಪಲ್ನ ಡಿಪ್ ಮಾಡಿ ಎಣ್ಣೆ ಹಾಕಿ ಕರಿಬೇಕು. ಇದೊಂದು ಸ್ವಲ್ಪ ಬ್ರೌನಿಶ್ ಆಗಬೇಕು. ನಾವು ಚಿಕ್ಕವರಿರ್ಬೇಕಾದಾಗೆ ನಮ್ಮ ಅಕ್ಕ ಈ ರೆಸಿಪಿ ಮಾಡ್ತಿದ್ಲು. ನನಗೆ ನಮ್ಮ ಚಿಕ್ಕಪ್ಪ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಈ ರೆಸಿಪಿ. ಅದಕ್ಕೋಸ್ಕರ ನಾನು ನಮ್ಮ ಅತ್ತೆ ಮನೆಗೆ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಈ ತರ ಬ್ರೌನಿಶ್ ಆಗಬೇಕು. ಈ ತರ ಬ್ರೌನಿಶ್ ಆಗಿ ನೋಡಿ, ಒಂದೊಂದಾಗೆ ನಾನು ಎತ್ತಿಟ್ಕೋತಿದ್ದೀನಿ. ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ. ಆ ಪಾತ್ರೆಯಲ್ಲಿ ನಾನು ಕರ್ದಿರೋ ಪೈನಾಪಲ್ನ ಜೋಡಿಸ್ಕೊತಿದ್ದೀನಿ. ಹಿಂಗೆ ಸುತ್ತ ಒಂದ್ರ ಮೇಲೆ ಇಟ್ಟು ನನ್ನ ಪಾಕನ ಪೂರ್ತಿಯಾಗಿ ತಣ್ಣಗಾಗಕ್ ಬಿಟ್ಟಿದ್ದೀನಿ. ಪಾತ್ರೆಯಲ್ಲಿ ಕರ್ದಿರೋ ಪೈನಾಪಲ್ನ ಜೋಡಿಸಿದ್ನಲ್ಲ ಆ ಪಾತ್ರೆಗೆ ನಾನು ಪಾಕನ ಆಡ್ ಮಾಡ್ಕೊತಿದ್ದೀನಿ. ಈಗ ಪೈನಾಪಲ್ ಸ್ವೀಟ್ ಕರಿ ರೆಡಿ ಆಗಿದೆ. ನೀವು ಕೂಡ ಮನೇಲಿ ಇದನ್ನ ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ನಂದಿನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.